ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಲಗ್ನಾಧಿಪತಿ ಏನಾದರೂ ಪಂಚಮದಲ್ಲಿದ್ದರೆ ಏನೆಲ್ಲ ಒಂದು ಫಲ ಕೊಡುತ್ತಂತ ನೋಡೋಣ. ಇದು ತುಂಬ ಒಂದು ಒಳ್ಳೆಯ ಗುಡ್ ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ 5ನೇ ಮನೆ ಅಂತ ಹೇಳಿದ್ರೆ ತ್ರಿಕೋನ ಸ್ಥಾನ ಬರುತ್ತೆ. ಇಲ್ಲಿ ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ ತುಂಬ ಒಂದು ಒಳ್ಳೆಯ ಒಂದು ಫಲ ಕೊಡ್ತದೆ. ಇದು ತುಂಬ ಒಂದು ಲಕ್ಕಿ ಅಂತ ಹೇಳ್ಬೋದು. ಆ ಪರ್ಸನ್ನ ತುಂಬ ಲಕ್ಕಿ ಅಂತ ಹೇಳ್ಬೋದು. ಉದಾಹರಣೆಗೆ ನಿಮ್ಮದೇನಾದರೂ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಇದು ಮಕರ ಲಗ್ನ ಆದರೆ ಇದು 1ನೇ ಮನೆ ಆಗುತ್ತೆ. 5ನೇ ಮನೆ ಅಂತ ಹೇಳಿದ್ರೆ 1 2 3 4 5. ಇಲ್ಲಿ ಲಗ್ನಾಧಿಪತಿ ಏನಾಗ್ತಾರೆ ಶನಿ, ಇಲ್ಲಿ ಶನಿ ಇಲ್ಲಿ ಬರಬೇಕು. ಈ ಥರ ಯಾವುದೇ ಒಂದು ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ ನಿಮಗೆ ಒಂದು ಯಾವುದೆಲ್ಲ ಒಂದು ಫಲ ಕೊಡುತ್ತಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ. ಬೇರೆ ಬೇರೆ ಲಗ್ನಕ್ಕೂ ಬೇರೆ ಬೇರೆ ಒಂದು ಫಲ ಇದೆ, ಬಟ್ ನಾನು ಜನರಲ್ ಆಗಿ ಹೇಳ್ತಿದ್ದೇನೆ. ಲಗ್ನಾಧಿಪತಿ ಏನಾದರೂ 5ನೇ ಮನೆಗೆ ಬಂದಾಗ ತುಂಬ ಒಂದು ಹಿಂದಿನ ಜನ್ಮದ ಒಂದು ಉತ್ತಮ ಕರ್ಮದ ಕಾರಣ ಈ ಜನ್ಮಕ್ಕೆ ಬಂದಿರ್ತಾರೆ ಅವರು. ಈ ಒಳ್ಳೆಯ ಜನ್ಮ ಸಿಕ್ಕಿರ್ತದೆ ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ. ಮತ್ತು ತುಂಬ ಒಂದು ಈ ಜನ್ಮದಲ್ಲಿ ಕೂಡ ಒಳ್ಳೆಯ ಒಂದು ಉತ್ತಮ ಜೀವನವನ್ನು ಇವರು ಪಡಿತಾರೆ. ಇವರ ಸಂತಾನ ಚೆನ್ನಾಗಿರ್ತದೆ. ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ ಸಂತಾನ ಚೆನ್ನಾಗಿರ್ತದೆ. ಮತ್ತು ರಾಜಕೀಯ ಆಸಕ್ತಿ ಜಾಸ್ತಿ ಇರ್ತದೆ ಇವರಿಗೆ. ರಾಜಕೀಯದ ಬಗ್ಗೆ ಆಸಕ್ತಿ ಜಾಸ್ತಿ ಇರ್ತದೆ. ಶಿಕ್ಷಣ ಕೂಡ ತುಂಬ ಚೆನ್ನಾಗಿ ಸಿಕ್ಕಿರ್ತದೆ ಇವರಿಗೆ. ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ಸಿಕ್ಕಿರ್ತದೆ. ಮತ್ತು ಸಮಾಜದಲ್ಲಿ ಜನಪ್ರಿಯತೆ ಇರ್ತದೆ. ಹೆಚ್ಚಿರ್ತದೆ. ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ ಸಮಾಜದಲ್ಲಿ ತುಂಬ ಒಂದು ಜನಪ್ರಿಯತೆ ಇರ್ತದೆ ಇವರಿಗೆ. ಮತ್ತು ಮನೋರಂಜನೆ ಕಡೆ ಜಾಸ್ತಿ. ಯಾವಾಗಲೂ ಕೂಡ ಮನೋರಂಜನೆ, ಕಲೆ, ಸಿನಿಮಾ, ಸೋಷಿಯಲ್ ಮೀಡಿಯಾ ಈ ಥರ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಜನಪ್ರಿಯತೆ ಕಡೆಗೆ ಹೆಚ್ಚು ಮಹತ್ವ ಕೊಡ್ತಾರೆ ಅವರು. ಮತ್ತು ಮಕ್ಕಳ ಬಗ್ಗೆ ಮಕ್ಕಳಂದರೆ ಇವರಿಗೆ ತುಂಬ ಒಂದು ಪ್ರೀತಿ ಇರ್ತದೆ. ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ ಮಕ್ಕಳಂದರೆ ತುಂಬ ಇಂಟ್ರೆಸ್ಟ್ ಇರ್ತದೆ. ಟ್ರಾವೆಲ್ ಕೂಡ ಇಷ್ಟ ಇವರಿಗೆ. ಟ್ರಾವೆಲ್ ಮಾಡೋದು, ಲಾಂಗ್ ಟ್ರಾವೆಲ್ ಮಾಡೋದು ಇಷ್ಟ. ಅದರಲ್ಲೂ ಕೂಡ ಟ್ರಾವೆಲ್ ಮಾಡಿದರೆ ಧಾರ್ಮಿಕ ಪ್ರಯಾಣ ಜಾಸ್ತಿ ಮಾಡ್ತಾರೆ ಅವರು. ಒಂದು ವೇಳೆ ಪ್ರಯಾಣ ಜಾಸ್ತಿ ಮಾಡಿದರೆ ಧಾರ್ಮಿಕ ಪ್ರಯಾಣ ಮಾಡೋಂಥ ಜಾಸ್ತಿ. ಹೆಚ್ಚಾಗಿ ಧಾರ್ಮಿಕ ಪ್ರಯಾಣ ಇಷ್ಟ ಆಗ್ತದೆ ಇವರಿಗೆ. ಮೈಂಡ್ ಮಾತ್ರ ಅಸ್ಥಿರ ಇರ್ತದೆ ಇರೋದು. ಮನಸ್ಸು ತುಂಬ ಒಂದು ಅಸ್ಥಿರವಾಗಿರ್ತದೆ. ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ ಮನಸ್ಸು ತುಂಬ ಒಂದು ಅಸ್ಥಿರ ಆಗಿರ್ತದೆ. ಬಟ್ ಆಯಸ್ಸು ಜಾಸ್ತಿ ಇರ್ತದೆ ಇವರಿಗೆ. ತುಂಬ ಒಂದು ಲಾಂಗ್ ಏಜ್ ಬದುಕ್ತಾರೆ. ಆಯಸ್ಸು ತುಂಬ ಚೆನ್ನಾಗಿರ್ತದೆ. ಮತ್ತು ಮಕ್ಕಳ ಮೂಲಕ ಇವರಿಗೆ ಸಂತೋಷ ಸಿಗ್ಬೋದು. ಮಕ್ಕಳಿಂದ ಸಂತೋಷ ಜಾಸ್ತಿ ಇವರಿಗೆ. ಮತ್ತು ಇವರಿಗೆ ಮೊದಲ ಸಂತಾನದ ನಂತರ ಭಾಗ್ಯೋದಯ ಜಾಸ್ತಿ. ಮೊದಲನೇ ಸಂತಾನದಿಂದ ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ ಮೊದಲನೆಯ ಸಂತಾನ ಜನಿಸಿದ ತಕ್ಷಣ ಇವರಿಗೆ ಭಾಗ್ಯೋದಯ ಆಗುತ್ತೆ. ಸಂತಾನದಿಂದ ಹೆಸರು ಕೂಡ ಆಗುತ್ತೆ ಇವರಿಗೆ. ಇವರ ಮಕ್ಕಳಿಂದ ಹೆಸರು ಕೂಡ ಬರ್ತದೆ. ಮಕ್ಕಳಿಂದ ತೃಪ್ತಿ ಕೂಡ ಅನುಭವಿಸ್ತಾರೆ ಇವರು. ಮತ್ತು ದಯೆ ಕರುಣೆ ಎಲ್ಲ ತುಂಬ ಜಾಸ್ತಿ ಇರ್ತದೆ ಇವರಿಗೆ. ದಯೆ ಕರುಣೆ ಜಾಸ್ತಿ. ಮತ್ತು ಎಲ್ಲ ರೀತಿಯ ಸುಖ ಸೌಲಭ್ಯ ಸಿಗ್ತದೆ ಲೈಫಲ್ಲಿ. ರಾಜಕೀಯದಲ್ಲಿ ಕೂಡ ಸಕ್ಸಸ್ ಆಗ್ತಾರೆ ಇವರು. 5ನೇ ಮನೆ ಅಂತ ಹೇಳಿದ್ರದು ರಾಜಕೀಯ ಕೂಡ ರಾಜಕೀಯ ಸಕ್ಸಸ್ ಆಗ್ತದೆ. ಮತ್ತು ರಾಜಕೀಯ ವ್ಯಕ್ತಿಗಳ ಸಹಕಾರ ಕೂಡ ಸಿಗ್ಬೋದು ಇವರಿಗೆ. ಕ್ರಿಯೇಟಿವ್ ಇರ್ತಾರೆ ತುಂಬ ಇವರು. ಕ್ರಿಯೇಟಿವ್ ಇರ್ತಾರೆ. ಕಲೆ ಸಾಹಿತ್ಯದಲ್ಲಿ ಆಸಕ್ತಿ ಇರ್ತದೆ. ಕಲ್ಪನಾ ಶಕ್ತಿ ಜಾಸ್ತಿ ಇರ್ತದೆ. ಮತ್ತು ಒಳ್ಳೆಯ ಫ್ಯಾಮಿಲಿಯಲ್ಲೂ ಕೂಡ ಜನಿಸಿರ್ತಾರೆ. ಇದು ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ ಕೊಡುವಂಥ ಒಂದು ಫಲಗಳು. ಇದು ಜನರಲ್ ಫಲಗಳು. ನೀವು ಇದು ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ಒಂದು ಫಲ ಬರ್ತದೆ. ಅದು ಬೇರೆ ಬೇರೆ ಲಗ್ನಕ್ಕೆ ಯಾವ ಥರ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಲಗ್ನಾಧಿಪತಿಯ ಏನಂತ ಹೇಳ್ತೀನಿ ನೋಡಿ. ಲಗ್ನ ಅಂದರೆ ನೀವು ಪಂಚಮ ಭಾವ ಅಂತ ಹೇಳಿದ್ರೆ ಪಂಚಮಾಧಿಪತಿ. ಮತ್ತು ಇಲ್ಲಿ ಲಗ್ನಾಧಿಪತಿ 5ನೇ ಮನೆಗೆ ಬಂದವರಿಗೆ ಲವ್ ಕೂಡ ಸಕ್ಸಸ್ ಆಗ್ತದೆ. ಪ್ರೇಮದಲ್ಲಿ ಸಕ್ಸಸ್ ಜಾಸ್ತಿ. ಮತ್ತು ಪ್ರೇಮದಲ್ಲಿ ಕೂಡ ತುಂಬ ಒಂದು ಒಳ್ಳೆಯ ಒಂದು ತೃಪ್ತಿ ಅನುಭವಿಸ್ತಾರೆ ಇವರು. ಮತ್ತು ಯಾವಾಗಲೂ ಕೂಡ ಪ್ರೇಮದ ಹಿಂದೆ ಇರ್ಬೋದು ಇವರು ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ಬೇರೆ ನಮಸ್ಕಾರ.